ಏ ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ಸಂಡೇ ಆ್ಯಕ್ಚುಲಿ 5:45 ಟೈಮ್ ಆಗಿದೆ. ಆಲ್ರೆಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ ನೋಡಿ. ಸಂಡೇ ಆಗಿರೋದ್ರಿಂದ ಯಾರೂ ಎದ್ದಿರಲ್ಲ ಅಷ್ಟು ಬೇಗ. ಬಟ್ ನನಗೆ ಡೈಲಿ ಎದ್ದು ರೂಢಿ ಆಗಿರೋದ್ರಿಂದ ಮಾರ್ನಿಂಗ್ ಕೂಡ ಅಷ್ಟು ಬೇಗನೇ ಎದ್ದೆ ಸಂಡೇನೂ. ಅದು ಆಟೋಮೆಟಿಕ್ಕಾಗಿ ರೂಢಿ ಆಗಿಬಿಟ್ಟಿರುತ್ತಲ್ವ, ಹಾಗಾಗಿ ನನಗೆ ಅದೇ ಟೈಮಿಗೆ ಎಚ್ಚರ ಆಗಿಬಿಡುತ್ತೆ. ಸೊ ಹಾಗೆ ಎದ್ದು ನೋಡಬೇಕಾದ್ರೆ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ. ತುಂಬ ಅನ್ನಿಸ್ತಿತ್ತು ವೆದರ್. ಈ ವೆದರ್ ಇದ್ದರೆ ಏನೇ ಕೆಲಸ ಮಾಡೋಕ್ಕೂ ಅಷ್ಟು ಚೆನ್ನಾಗಿ ಮೂಡ್ ಬರುತ್ತೆ. ಸೊ ಹಾಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗೋವರೆಗೆ 5:55 ಆಗಿತ್ತು. ಸೊ ನಂತರ ಮನೇಲಿ ಹಾಲು ಖಾಲಿಯಾಗಿತ್ತು, ತೊಗೊಂಡು ಬರಬೇಕಿತ್ತು. ಸೊ ಸಂಡೇ ನಿಮಗೆ ಗೊತ್ತು, ಹಾಲು ಆ್ಯಕ್ಚುಲಿ ಮಧ್ಯಾಹ್ನ ಎಲ್ಲ ತರಲಿಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲಿ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ತಂದುಬಿಡೋಣ ಅಂತ ಹೇಳಿ ಹೊರಡಕ್ಕೆ ರೆಡಿ ಆದೆ. ನನ್ನ ಮಗಳಿನ್ನೂ ಎದ್ದಿರಲಿಲ್ಲ ನೋಡಿ. ಅವಳು ಹೆಂಗೆ ಮಲಗಿದ್ದಾಳೆ. ಅವಳು ಒಂದು ಕಡೆ ಮಲ್ಕೊಳ್ಳೋದೇ ಕಷ್ಟ. ಫುಲ್ ಬೆಡ್ ಕೊಟ್ಟರು ಅದೆಲ್ಲನೂ ಒದ್ದಾಡಿ ಮಾಡಿ ಇನ್ನೊಂದು ಸೈಡಿಗೆ ಹೋಗಿ ಮಲಗಿರ್ತಾಳೆ. ಇವತ್ತೇ ಹಿಂಗೆ ಒಂದು ಸೈಡಲ್ಲಿ ಮಲಗಿರೋದು ನಾನು ನೋಡಿರೋದು. ಸೊ ಅವಳು ಮಲಗಿದ್ಲಲ್ಲ ಅಂತ ಹೇಳಿ ಒಬ್ಬಳೇ ಹೋಗ್ತಾರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ. ಕೆಳಗಡೆ ಹೋದೆ. ಆ್ಯಕ್ಚುಲಿ ಏನಂತಂದರೆ ಸಂಡೇ ಆಗಿರೋದ್ರಿಂದ ಅಂಕಲ್ ಕೂಡ ಗೇಟ್ ಓಪನ್ ಮಾಡಿರಲಿಲ್ಲ. ಯೂಶ್ವಲಿ ಅವರು ಬೇಗನೆ ಓಪನ್ ಮಾಡಿರ್ತಿದ್ರು. ಸೊ ನಾನು ಕೆಳಗೋಗಿ ನೋಡಿದಾಗ ಲಾಕ್ ಆಗಿತ್ತು. ವಾಪಸ್ ನಾನು ಪುನಃ ಮೇಲೆ ಬಂದು ಕೀ ತೊಗೊಂಡು, ಆ್ಯಕ್ಚುಲಿ ನಮ್ಗಳ ಹತ್ರನೂ ಒಂದೊಂದು ಕೀ ಇದೆ, ಆ ಕೀ ತೊಗೊಂಡೋಗಿ ಗೇಟ್ ಓಪನ್ ಮಾಡಿಕೊಂಡು ವಾಪಸ್ ಹಾಲು ತರಲಿಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ರೆಗ್ಯುಲರ್ ರೂಟೀನ್ ಇದೇ ಥರನೇ ಇರುತ್ತೆ, ತುಂಬ ಚೇಂಜಸ್ ಅಂತ ಏನೂ ಇಲ್ಲ. ಸೊ ನನಗೆ ಆ್ಯಕ್ಚುಲಿ ಜಾಸ್ತಿ ಫಿಸಿಕಲ್ ವರ್ಕ್ ಇಲ್ಲದೆ ಇರೋದ್ರಿಂದ, ಆಲ್ಮೋಸ್ಟ್ ಟೈಮ್ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನನಗೆ ಅಟ್ಲೀಸ್ಟ್ ಈ ಹಾಲು ತರೋದು ಮಾಡೋದು ಇದು ಚಿಕ್ಕ ಪುಟ್ಟ ವಾಕಿಂಗ್ ಆಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಾನೇ ಹೋಗ್ತೀನಿ. ನೋಡ್ತಾ ಇರ್ಬೋದು ಎಲ್ಲ ಗಾಡಿಗಳು ಯಾವುದು ಈಚೆ ಬಂದಿಲ್ಲ. ಸೊ ನೋಡಿ ಲಾಕ್ ಆಗಿದೆ ಅಲ್ಲ, ನಾನು ಕೀ ತಂದು ಓಪನ್ ಮಾಡಿದೆ. ಆ್ಯಕ್ಚುಲಿ ನಮಗೆ ಒಳಗಡೆ ಗಿಡ ಇಡಲಿಕ್ಕೆ ಜಾಗ ಇಲ್ಲ. ಸೊ ಎಲ್ಲ ಗಿಡಗಳನ್ನ ಇಲ್ಲೇ ಈಚೆನೇ ಜೋಡಿಸಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಷ್ಟೆಲ್ಲ ಆದಮೇಲೆ ಹೋಗ್ತಾ ಇದ್ದೀನಿ ಇವಾಗ ಹಾಲು ತರಲಿಕ್ಕೆ. ತುಂಬ ದೂರ ಅಂತ ಏನಿಲ್ಲ, ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇನೆ. ಸೊ ಹಾಲು ತೊಗೊಂಡು ಹಂಗೆ ಒಂದು 5 ಮಿನಿಟ್ಸ್ ವಾಕ್ ಆಗುತ್ತಲ್ವ, ಅದು ಈ ವೆದರಲ್ಲಿ ಆರಾಮಾಗಿ ಅಂತೇಳಿ ಫಸ್ಟ್ ಹಾಲು ಮೊಸರು ತೊಗೊಂಡು ಬಂದುಬಿಡ್ತೀನಿ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದು ಯಾರಿಗೆ ಆಸ್ತಮಾ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ ಅವರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಫ್ರೆಶ್ ಏರ್ ಬರುತ್ತೆ. ನನಗೂ ಮೇನ್ ರೀಸನ್ ಅದನ್ನೇ. ಆ್ಯಕ್ಚುಲಿ ನನಗೆ ಬೈ ಬರ್ತ್ ಆಸ್ತಮಾ ಕಾಯಿಲೆ ಇಲ್ಲ. ಆ್ಯಕ್ಚುಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ಇಲ್ಲಿ ಪೊಲ್ಯೂಷನ್, ಇಲ್ಲಿ ವೆದರಿಂದ ನನಗೆ ಈ ಅಲರ್ಜಿ ಮತ್ತು ಆಸ್ತಮಾ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಬೆಳಗ್ಗೆ ಎದ್ದೋದ್ರೆ ಫ್ರೆಶ್ ಏರ್ ಸಿಗುತ್ತೆ ಅಂತ ಹೇಳಿ ಮಾರ್ನಿಂಗೇನೇ ಎದ್ದು ಹೋಗ್ತೀನಿ. ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇಲ್ಲೆಲ್ಲ ಆಲ್ಮೋಸ್ಟ್ ಇವಾಗ 6 o'clock ಎಲ್ಲ ಫ್ರೆಶ್ ಆಗಿ ತರಕಾರಿಗಳೆಲ್ಲ ತಂದು ಜೋಡಿಸ್ತಾ ಇದ್ದಾರೆ. ಬಟ್ ನಾನು ಇಲ್ಲೆಲ್ಲೂ ಪರ್ಚೇಸ್ ಮಾಡಲಿಕ್ಕೆ ಹೋಗಲ್ಲ. ನಾನು ಆ್ಯಕ್ಚುಲಿ ಆ್ಯಪಲ್ಲೇ ಪರ್ಚೇಸ್ ಮಾಡೋದು. ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ಹಾಗಾಗಿ ಆ್ಯಪಲ್ಲಿ ಅಂತ ಅಂದರೆ ನನಗೆ ವಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ಪರ್ಚೇಸ್ ಮಾಡ್ತೀನಿ. ಸೊ ಹಾಲು ತೊಗೊಂಡಿದ್ದಾಯಿತು, ಅಲ್ಲಿಂದ ಬರ್ತಾಯಿದ್ದೀನಿ ಮನೆಗೆ. ಆ್ಯಕ್ಚುಲಿ ಏನು ಅಂತ ಅಂದರೆ ಫಸ್ಟ್ ಈ ರೀತಿಯಾಗಿ ತರಕಾರಿ ತೊಗೊಳ್ತಿದ್ದೆ, ನನಗೆ ತುಂಬಾ ರೇಟ್ ಜಾಸ್ತಿ ಅನ್ನಿಸ್ತಿತ್ತು. ಹಾಗಾಗಿ ಸೊ ಬಂದು ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೈಟದು ಸ್ವಲ್ಪ ರೈಸ್ ಕೂಡ ಉಳಿದಿತ್ತು. ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು. ಪಾತ್ರೆಗಳು ಯಾವುದು ತೊಳೆಯೋದೇನು ಇಲ್ಲ. ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಸೊ ನನಗೆ ಟೈಮ್ ಸಿಕ್ಬಿಟ್ರೆ ಈ ರೀತಿ ಎಲ್ಲ ಕಂಪ್ಲೀಟ್ಲಿ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂದರೆ ಕಾಂಟಿನೆಂಟಲ್ ಕಾಫಿ. ಸೊ ನನಗೆ ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ಕಾಂಟಿನೆಂಟಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆ ಬ್ರೌನ್ ಪಿಂಗಾಣಿ ಗ್ಲಾಸ್ ಬಂದು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಒಂದು ಗ್ಲಾಸ್ ಕೈ ಜಾರ್ ಬಿದ್ದು ಒಡೆದೋಯ್ತು. ಸೊ ಇನ್ನೊಂದು ತರಬೇಕು, ಈಗ ಒಂದೇ ಇರೋದು. ಬಟ್ ಅದರಲ್ಲಿ ಕಾಫಿ ಕುಡಿಯೋ ಮಜಾನೇ ಬೇರೆ ಅಲ್ವಾ. ಕಾಫಿ ಮಾಡಿದ ನಂತರ ಆ್ಯಕ್ಚುಲಿ ನಂದೊಂದು ಸ್ವಲ್ಪ ಆಫೀಸ್ ವರ್ಕ್ ಇತ್ತು. ಫ್ರೀಲಾನ್ಸರ್ ಆಗಿ ಮಾಡುವಾಗ ಎನಿ ಸಂಡೇ ಕೂಡ ಏನು ರಜಾ ಏನಿರಲ್ಲ ಅಲ್ವಾ. ಹಾಗಾಗಿ ನನ್ನ ಮಗಳು ಎದ್ದಾಳವರೆಗೆ ಸ್ವಲ್ಪ ಆಫೀಸ್ ವರ್ಕ್ ಮುಗಿಸೋಣ, 1 hour ಎಷ್ಟಾಗುತ್ತೆ ಅಷ್ಟು, ಎಲ್ಲ ಒಂದೇ ಸಲ ಕೂತು ಮಾಡೋ ಬದಲು ಅಂತ ಹೇಳ್ಬಿಟ್ಟು ಆಫೀಸ್ ವರ್ಕ್ನ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ 1 hour ಆಯಿತು. ನಂತರ ಅವಳು ಎದ್ದಾದಮೇಲೆ ಅವಳಿಗೂ ಸ್ವಲ್ಪ ಹೊರಗಡೆ ಹೋಗಿದ್ದು ಬಂದಂಗೆ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ಸಂಡೇ ಅಲ್ವ ಅಂತೇಳಿ ಫಿಶ್ ತರಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ.
ಯೂಶ್ವಲಿ ನಮ್ಮ ಮನೆಯಲ್ಲಿ ಚಿಕನ್ ಮತ್ತು ಮಟನ್ ಜಾಸ್ತಿ ಸೇವನೆ ಮಾಡಲ್ಲ, ತುಂಬಾ ರೇರು. ಆಲ್ಮೋಸ್ಟ್ ಟೈಮ್ ಫಿಶ್ಶೇ ನಾವು ತರೋದು. ಸೊ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಲೇಟಾಗಿ ಹೋದರೆ ತುಂಬ ರಶ್ ಆಗೋಗುತ್ತೆ ಅಂತೇಳಿ ಇಷ್ಟೊತ್ತಿಗೆ ಬಂದ್ರೂ ಸ್ವಲ್ಪ ರಶ್ಶೇನೇ ಇತ್ತು. ಸೊ ನಾವು ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರು ಹೋಗಿದ್ದಾರೆ ತರಲಿಕ್ಕೆ ಅಂತ ಹೇಳಿ. ಸೊ ಇವಾಗ ತೊಗೊಂಡೋಗ್ಬಿಟ್ಟು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ದೋಸೆ ಇದೆ. ದೋಸೆಗೇನೇ ನಮ್ಮ ಮನೆಯವ್ರು ಆ್ಯಕ್ಚುಲಿ ಫಿಶ್ ಸಾಂಬಾರೇ ಮಾಡಿಬಿಡು ಅಂತ ಹೇಳಿದ್ರು. ನಮ್ಮ ಮಗಳಿಗೆ ಆ್ಯಕ್ಚುಲಿ ಫಿಶ್ ಕಬಾಬ್ ಬೇಕಂತೆ. ಸೊ ಸಾಂಬಾರು ಮಾಡಿಬಿಟ್ರೆ ನಿನಗೆ ಪದೇ ಪದೇ ಮಧ್ಯಾಹ್ನ ಎಲ್ಲ ಮಾಡಬೇಕು ಅನ್ನೋ ಕೆಲಸಗಳಿರಲ್ಲ, ಬೇರೆ ಏನು ನಿನಗೆ ಕೆಲಸಗಳಿರುತ್ತೆ ಅದನ್ನೆಲ್ಲ ನೀನು ಕಂಪ್ಲೀಟ್ ಮಾಡ್ಕೋಬೋದು. ಮನೆ ಕ್ಲೀನಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋದಿರ್ಬೋದು, ವೆಜಿಟೇಬಲ್ ಸಾರ್ಟ್ ಮಾಡೋದಿರ್ಬೋದು, ತುಂಬಾ ಕೆಲಸ ಇರುತ್ತಲ್ವ. ವಾರ ಫುಲ್ಲು ನನಗೆ ರೆಸ್ಟ್ ಬೇಕು, ಕೆಲಸ ಎಲ್ಲ ಆರಾಮಾಗಬೇಕು ಅಂತಾರೆ ಈಗೆಲ್ಲ ಮುಗಿಸ್ಕೋಬೇಕು. ಅಷ್ಟರಲ್ಲಿ ವೆಜಿಟೇಬಲ್ಸ್ ಆರ್ಡರ್ ಮಾಡಿರೋದು ಕೂಡ ಬಂತು. ಆ್ಯಕ್ಚುಲಿ ಇಷ್ಟು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಒಂದು ವಾರಕ್ಕೆ ಬೇಕಾಗೋದೆಲ್ಲನೂ ತರಿಸ್ದೆ. ಇದಕ್ಕೆ 392 ರೂಪಾಯಿ ಆಯಿತು. ಇದು ಕಂಪ್ಲೀಟ್ಲಿ ಒಂದು ವಾರಕ್ಕೆ ಬರುತ್ತೆ. ನುಗ್ಗೆಕಾಯಿ, ಮಶ್ರೂಮ್, ಮೆಂತ್ಯ, ಟೊಮ್ಯಾಟೊ, ಚಿಲ್ಲಿ, ಪಾಲಕ್ ಸೊಪ್ಪು, ಗ್ರೇಪ್ಸು, ಮತ್ತು ಈ ಡ್ರ್ಯಾಗನ್ ಫ್ರೂಟು, ಹೀಗೆ ಎಲ್ಲ ವಾರಕ್ಕೆ ಎಷ್ಟೆಷ್ಟು ಬೇಕು, ಸಪೋಟ ಎಲ್ಲನೂ ತರಿಸಿದ್ದೀನಿ. ಕಾಲಿಫ್ಲವರ್, ಬೀನೀಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಅಷ್ಟೆಲ್ಲ ತರಕಾರಿಗಳು ಸೇರಿಸಿ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಸೊ ಇಷ್ಟೆಲ್ಲನೂ ಸೇರಿಸಿ ನನಗೆ 392 ರೂಪಾಯಿ ಆಯಿತು. ನಾನು ಒಂದು ವಾರಕ್ಕೆ ವೆಜಿಟೇಬಲ್ಸಿಗೆ 500, ಫ್ರೂಟ್ಸಿಗೆ 500 ಅಂತ ಇಟ್ಕೊಂಡಿರ್ತೀನಿ. ಸೊ ಇದು ತುಂಬಾ ಎನಫ್, ಯಾಕಂದರೆ ಬಜೆಟಿಂಗ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಉಳಿಯುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಸಾರ್ಟ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಟಾಯಿತು. ನಂತರ ಊರಿಂದ ಆ್ಯಕ್ಚುಲಿ ಹುರುಳಿಕಾಳು ತಂದಿದ್ವಿ. ಅದು ತುಂಬಾ ಕಲ್ಲಿತ್ತು, ಮತ್ತು ಹುರುಳಿಕಾಳು ಬೇಗ ಹುಳ ಕೂಡ ಬಂದುಬಿಡುತ್ತಲ್ವ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮೊಳಕೆ ಕೂಡ ಕಟ್ಟಿದೆ. ಮೊಳಕೆ ಕಟ್ಟಿ ತಿಂದರೆ ಅದು ಈಟಿರಲ್ಲ ಅಲ್ವಾ, ಹಾಗಾಗಿ ನಂತರ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ್ಯಕ್ಚುಲಿ ನನ್ನ ಮಗಳು ಡ್ರ್ಯಾಗನ್ ಫ್ರೂಟ್ ತಿನ್ನಬೇಕು ಅಂತ ಅಂದ್ಲು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅವರು ಮೂವಿ ನೋಡ್ತಾಯಿದ್ರು. ಮೂವಿ ಮುಗ್ದಿದ ನಂತರ ಅವರು ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು ತುಂಬಾ ಒಳ್ಳೆಯದು, ಸೇಮ್ ಆಸ್ ಕಿವಿ ಫ್ರೂಟ್ ಥರನೇ ಇರುತ್ತೆ. ಇದು ಲೋ ಕ್ಯಾಲೋರಿ ಆಗಿದೆ, ಮತ್ತು ವೆಯ್ಟ್ ಲಾಸ್ ಎಲ್ಲ ಮಾಡ್ತಾ ಇರೋರಿಗೆ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ. ತುಂಬ ಒಳ್ಳೆ ಫ್ರೂಟ್ ಅಂತ ಹೇಳ್ಬೋದು. ಕಟ್ ಮಾಡಿದ ನಂತರ ಈ ರೀತಿಯಾಗಿರುತ್ತೆ. ಮಕ್ಕಳಿಗೆ ಅಟ್ಲೀಸ್ಟ್ 15 ಡೇಸಿಗೆ ಒನ್ಸ್ ಇದನ್ನು ಕೊಟ್ಟರು ತುಂಬಾ ಒಳ್ಳೆಯದು. ಅಥವಾ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ, ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ಕೋಬೇಕು ಅಂತಲೇ ಈ ಥರ ನ್ಯಾಚುರಲ್ ಆಗಿ ನೀವು ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತಿಂದ್ವಿ. ನಂತರ ಆ್ಯಕ್ಚುಲಿ ಕಬಾಬಿಗೆ ಕಲಸಿಟ್ಟಿದೆ. ಅದು ಆಲ್ರೆಡಿ ಬೆಳಗ್ಗೆ ಸ್ವಲ್ಪ ಮಾಡಿಕೊಟ್ಟಿದ್ದೆ. ಅವಳಿಗೆ ಆ್ಯಕ್ಚುಲಿ ಸ್ನ್ಯಾಕ್ಸ್ ಟೈಮಲ್ಲಿ ಕಬಾಬ್ ಬೇಕು ಅಂತ ಕೇಳಿದ್ಲು. ಹಾಗಾಗಿ ಅದೇ ನೋಡಿ, ಸಾಂಬಾರು ಕೂಡ ಬೆಳಗ್ಗೆ ಮಾಡಿದ್ದೆ, ಇವಾಗೇನು ಮಾಡಿಲ್ಲ. ಆ್ಯಕ್ಚುಲಿ ಇದೇ ಸಾಕಾಗುತ್ತೆ. ನಂತರ ಅವಳಿಗೆ ಆ್ಯಕ್ಚುಲಿ ಒಂದೇ ಒಂದು ಕಬಾಬ್ ಹಾಕ್ಕೊಟ್ಟೆ, ಬೇಕಂದರೆ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ. ಆ್ಯಕ್ಚುಲಿ ಅದು ಮಾಡಿಟ್ಟು ತಿನ್ನೋಕ್ಕಾಗಲ್ಲ ಅಲ್ವಾ, ಅವಳು ಫುಲ್ಲೇನು ತಿನ್ನಲ್ಲ, ಅರ್ಧ ತಿಂದು ಬಿಟ್ಬಿಡ್ತಾಳೆ. ಹಾಗಾಗಿ ಮಾಡಿಕೊಟ್ಟಿದ್ದಾಯಿತು. ನಂತರ ಆ್ಯಸ್ ಯೂಶ್ವಲ್ ಕೆಲಸಗಳು ಹಂಗೆ ದಿನ ಕಳೆದೋಗುತ್ತೆ. ಸೊ ಇದೇ ನನ್ನ ಇವತ್ತಿನ ಡೇ ರೂಟೀನ್.